ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಇದು ಡೇ 3 ಟ್ರಿಪ್ಪು, 3ನೇ ದಿನ. ಆದರೆ ಇವತ್ತು ಎಂಡ್ ಆಗುತ್ತೆ ಜರ್ನಿ. 2 ದಿನ ಇಲ್ಲಿದ್ವಿ, ಅಂದರೆ ಈ ಒಂದು ಹೋಮ್ ಸ್ಟೇಲಿ ನಾವಿದ್ದಿದ್ದು. ಈ ಒಂದು ಹೋಮ್ ಸ್ಟೇ ಕಂಪ್ಲೀಟ್ ಆಗಿ ಇವಾಗ ಡೇ 3. ಇವತ್ತಿನ ಕಥೆನ ಏನೇ ನಡೀತದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಆ್ಯಂಡ್ ನನ್ನ ಈ ಒಂದು ಜರ್ನಿ ಅಂತೀನಿ, ಸಾರಿ, ನಾನು ಪ್ರತಿ ಸಲ ರೆಸಾರ್ಟ್ಗೆ ಹೋದಾಗ, ಫ್ಯಾಮಿಲಿ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ಎದೊಳೋದು 10 ಗಂಟೆ, 10:30ಗೆ ತಿಂಡಿಗೆ ಹೋಗ್ತೀವಿ. 11:30, 12 ಗಂಟೆಗೆ ಚೆಕ್ಔಟ್ ಆಗ್ತೀವಿ. ಆದರೆ ಇಲ್ಲಿ ಎದ್ದಿದ್ದು 7:30, 8:30 ರೆಡಿ, 9 ಗಂಟೆಗೆ ತಿಂಡಿ, ದೆನ್ 9:30ಗೆ ಹೊರಡೋದು, ಇಲ್ಲ 10 ಗಂಟೆಗೆ ಹೊರಡೋದು. ಪಪ್ಪ ಗುಡ್ ಮಾರ್ನಿಂಗ್. ಪಪ್ಪಾಜಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಚೆನ್ನಾಗಿ ಅನ್ಸಿದ್ದೆ. ಗುಡ್ ಮಾರ್ನಿಂಗ್ ಋತು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓ ಅಂಕಲ್, ಏನ್ ಅಂಕಲ್ ಹ್ಯಾಂಡ್ಸಮ್ ಹೀರೋ ತರ ಕಾಣ್ತಾ ಇದೀರಾ? ಇದೊಂದು ಬಟನ್ ಹಾಕ್ಬಿಟ್ರೆ ಫಸ್ಟ್ ರ್ಯಾಂಕ್ ರಾಜು. ನಿಜ ಅಂಕಲ್, ಇಲ್ಲಿ ಹಾಕಿ ಒಂದ್ಸಲ ನೋಡ, ಹಿಂಗ ಹಾಕ್ಬಿಟ್ಟು ಫಸ್ಟ್ ರ್ಯಾಂಕ್ ರಾಜು ತರನೇ ಕಾಣೋದು. ಓ ಇದು ಬೇಕಿದು. ಒಂದ್ ಸ್ವಲ್ಪ ಕೊಡ್ತೀಯಾ? ಒಂದ್ ಸ್ವಲ್ಪ ಕೊಡ್ತೀಯಾ? ಕರೆಕ್ಟ್ ಕರೆಕ್ಟ್, ಬಾತ್ ಸೈ. ಕೂದಲು ತುಂಬಾ ಹೋಗಿದೆ ಪಾಪ. ಋತು ಹತ್ರ ಕಿತ್ತಿ ಕೊಡಲ್ಲ. ಓ ಶೆಟ್, ನಾ ಅಪ್ಪನಿಗೆ ಹಿಂಗ್ ತೋರಿಸ್ತೀನಿ. ಹಿಂಗಿರುತ್ತೆ ಸ್ಟೈಲ್ ಬಿಡಪ್ಪ. ಹಿಂಗೆ ಎರಡು ಬಿಡಪ್ಪ ಗೈಸ್. ಅದು ನಾ ಅಪ್ಪನ ಹತ್ರ ಕೂದಲು ಇತ್ತು, ಋತು ಕಿತ್ಕೊಂಡು ಅಂಟಿಸಿರೋದು. ಋತು ಕಿತ್ಕೊಂಡು ಅಂಟಿಸ್ಕೊಂಡ್ಬಿಟ್ಟವಳೆ ನೋಡಿ. ಹಿಂಗೇನು ಅಪ್ಪನ ಹತ್ರ ಹಿಂಗ್ ಕೂದಲು ಇರುತ್ತಲ್ಲ, ಹಿಂಗ್ ತೆಗ್ದು ಹಿಂಗ್ ಅಂಟಿಸಿರೋದು. ಅಯ್ಯಪ್ಪ. ಇವಾಗ ನಾವೆಲ್ಲರೂ ತಿಂಡಿ ಮಾಡಕ್ ಹೋಗ್ತಿರೋದು. ತಿಂಡಿ ಮುಗಿಸಿ ಒಂದು ರೀಲ್ ಇದೆ, ಅದನ್ನ ರೀಲ್ ಮಾಡಬೇಕು. ಆ ರೀಲ್ ಮುಗಿಸ್ತಾಳೆ ನಾನು ಎಲ್ಲಿಗೂ ಹೋಗುವುದಿಲ್ಲ, ಯಾಕಂದ್ರೆ ಆ ರೀಲ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವಾಗ ತಿಂಡಿ ಮಾಡುವ. ನೆನ್ನೆ ಇಡ್ಲಿ ಲೆಮನ್ ರೈಸ್ ಎಲ್ಲ ಇತ್ತು, ಇವತ್ತು ಒಂಚೂರು ಚೇಂಜ್ ಇರ್ಬೇಕು ನನ್ನ ಪ್ರಾಗ. ಓ ಕಂಪ್ಲೀಟ್ಲಿ ಚೇಂಜ್ ಐತೆ. ಸೇಮು ಪಪ್ಪಾಯ ಇದೆ, ಇದು ಪಲಾವ್, ಇದು ಲೆಮನ್ ರೈಸು, ದೆನ್ ಮೊಸರು ಬಜ್ಜಿ ಬ್ರೋ, ಇದು ಚಟ್ನಿ, ದೆನ್ ಒಂದು ನಮಗೋಸ್ಕರ ಲಾಡು ಕೊಟ್ಟವ್ರೆ. ಮಾವನವ್ರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್. ನಾನಿವಾಗ ಪಲಾವ್ ಮತ್ತೆ ಮೊಸರು ಬಜ್ಜಿ ಹಾಕೊಂಡು ತಿಂತಾರದು, ಒಳ್ಳೆ ಕಾಂಬಿನೇಷನ್ ಅನ್ಕೊಳ್ಳಿ. ಅಂಕಲ್ ಗುಡ್ ಮಾರ್ನಿಂಗ್. ಯೂಟ್ಯೂಬರ್ ವೆಂಕಟೇಶ್ ಅಂಕಲ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಅದಕ್ಕೆ ಯೂಟ್ಯೂಬರ್ ವೆಂಕಟೇಶ್ ಅಂಕಲ್ ಅಂತ ಹೇಳಿ. ನಂದು ತಿಂಡಿ ಎಲ್ಲ ಮುಗಿಸಿದಾಯ್ತು. ಇವಾಗ ಒಂದು ಟಕ್ ಅಂತ ಒಂದು ರೀಲ್ ಮಾಡಬೇಕು. ಅದಕ್ಕೋಸ್ಕರನೇ ಬಂದು ಎಲ್ಲೆಲ್ಲಿ ಪ್ರಾಪರ್ ಸೆಟಪ್ ಆಗುತ್ತೋ ಅಂತ ಮಾಡ್ಬೇಕು. ಯಾಕಂದರೆ ಇವತ್ತೇ ಲಾಸ್ಟೇ ನಾವು ಇರೋದು ಈ ಹೋಮ್ ಸ್ಟೇಲಿ. ಇನ್ನು ಹೋದ್ರೆ ಇನ್ನು ಯಾವಾಗ ಬರ್ತೀವೋ ನಮಗಂತೂ ಗೊತ್ತಿಲ್ಲ. ಇರೋಷ್ಟು ಟೈಮಲ್ಲಿ ಒಳ್ಳೆ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದು ನನ್ನ ಇಂಟೆನ್ಷನ್. ಉಸ್ತುವಾರಿ ಅವರೇ, ಬೇಗ ಎಲ್ರನ್ನೂ ಅರೇಂಜ್ ಮಾಡಿಬಿಟ್ಟು ವಿಡಿಯೋ ಕರ್ಕೊಂಬನ್ನಿ. ಜವಾಬ್ದಾರಿ ಒಪ್ಪಿಸ್ಮೇಲೆ ನೀವು ಕರೆಕ್ಟಾಗಿ ಮಾಡ್ಬೇಕಿಲ್ಲ ಅಂದ್ರೆ ನಿಮ್ಮನ್ನ ನಾಮಿನೇಟ್ ಮಾಡಿ ಎಲಿಮಿನೇಟ್ ಮಾಡ್ತೀವಿ ಹೋಮ್ ಸ್ಟೇ ಇಂದ. ಬಟ್ ಇವ್ರು ಲೇಟ್ ಆಗಿ ಬಂದಿದ್ದಾರೆ, ನನಗೆ ಹೇಳ್ತಾ ಇದ್ರು ಮೈ ಉಜ್ಕೊಳ್ಳೋದಕ್ಕೆ ಕಾಯ್ಜಿಂಗ್ ತಗೊಂಡ್ಬಂದು ಮೈ ಸಿಗ್ಲಿಲ್ಲ. ಅದು ಪಾಚಿ ಬಂದಿತ್ತಂತೆ, ಪಾಚಿ ಮೈಯೆಲ್ಲ ಹಸಿರು ಬಂತಂತೆ, ಅದಕ್ಕೆ ಕಾಯ್ಜಿಂಗ್ ತಗೊಂಡ್ಬಂದು. ಒಳ್ಳೇದಲ್ಲಿ ಒಳ್ಳೆ. ಬೇಗ ಬನ್ನಿ ಯೂಟ್ಯೂಬ್ ವೆಂಕಟೇಶನ್ ಕಲರ್. ಮಾ ನಿನ್ ಫ್ರೆಂಡು, ನಮ್ಮ ಫ್ರೆಂಡ್ ಮಾರೆ, ಇದಂತೂ ಭಾರಿ ಫ್ರೆಂಡ್. ಬರ್ರಿ ನಿನ್ನ ಫ್ರೆಂಡು. ಇಲ್ಲೇ ಇದ್ನಲ್ಲ ಅಣ್ಣ, ಇಲ್ಲಿ ನಿನ್ನ ಫ್ರೆಂಡ್ ಇಲ್ಲಿದ್ದಾನೆ. ಇಲ್ಲಿ ನಿನ್ನ ಫ್ರೆಂಡು. ಒಂದು ರೀಲ್ ಶೂಟ್ ಆಗ್ತಿದೆ, ಇದ್ರದ್ದು ಬಿಹೈಂಡ್ ದ ಸೀನು, ಹಂಗೆ ನೋಡ್ಕೊಳ್ಳಿ ಸ್ಲೈಟ್ ಆಗಿ. ಇವನೇ ಮಾಡೋದು. ನಾನು ಅಲ್ಲೆಲ್ರೂ ಸಿಂಗಲ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಹೋಗಿ ಒಂಟಿ ಜಂಟಿ ತರ ಅಲ್ಲಿ ಬನ್ನಿ, 3ನೇ ಸ್ಟೆಪ್ ಬನ್ನಿ. ಆಂಟಿ ಒಂದ್ ಸ್ಟೆಪ್ ಹೇಳಿ. ಹೋಗುವ ಗಳಿಗೆ ನಿಮ್ದೇ ಲಾಸ್ಟ್ ಓಕೆನಾ? ಬರುವುದು ಹೇಗೆ, ಇರುವುದು ಹೇಗೆ, ಡೈಲಾಗೆ ಗೊತ್ತಿಲ್ಲ. ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನಂತ ಡೈರೆಕ್ಟ್ರು ಫುಲ್ ಮಾತಾಡಿ ಸುಸ್ತಾಗಿರೋದಕ್ಕೆ ನಮ್ಮ ಮಾವನವರಲ್ಲ, ಇಲ್ಲಿರೋ ರೆಸಾರ್ಟ್ ಅವ್ರು ನನಗೆ ಟೀ ಕೊಟ್ರು. ಗೈಸ್ ಎಲ್ಲ ಪ್ಯಾಕಪ್ ಮಾಡ್ಕೋತವ್ರು ನೋಡಿ.
ಪ್ಯಾಕಪ್ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡೆಸ್ಟಿನೇಷನ್ನು ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ನಾವು ಹೋಗ್ತಿರೋದು. ಆ್ಯಂಡ್ ಲೈಕ್ ಫ್ಯಾಮಿಲಿ ಅಂತ ನಾನು ಯೂಶಲಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ದೆನ್ ಇನ್ನೊಂದು ನಮ್ಮ ಡಿಗ್ರಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ನಮ್ಮ ಆ ಡಿಗ್ರಿ ಇಬ್ಬರು ಬ್ಯಾಚ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಅದಕ್ಕೆ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೂಪರ್ ಎಕ್ಸೈಟೆಡ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ. ಇವಾಗ ಚೆನ್ನಾಗಿ ಅನಿಸ್ತಿದೆ, ಏನಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೇನೆಂದರೆ ನಾನು ಎರಡು 3 ರೀಲೋ ಮಾಡ್ತಿದ್ದೆ, ತುಂಬ ಸಪೋರ್ಟ್ ಮಾಡಿದ್ರು, ಪೇಷನ್ಸಿಂದ ಕೇಳಿಸ್ಕೊಂಡು ತುಂಬ ಸಪೋರ್ಟಿವ್ ಆಗಿದ್ರು. ಅದೊಂದು ಸಿಕ್ಕಾಪಟ್ಟೆ ಖುಷಿ ನನಗೆ. ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಆಫ್ ಮೈ ಫ್ಯಾಮಿಲಿ. ಲಾಸ್ಟು ರೂಮಲ್ಲಿ ಏನಾದರೂ ಬಿಟ್ಟಿದ್ದೀನಿ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ಬಿಕಾಸ್ ಓದ್ಸಲಿ ಗಣೇಶ್ ಅಂಕಲ್ ಅವರ ಕಾರಲ್ಲಿ, ನಮ್ಮ ಮಾವನವ್ರ ಕಾರಲ್ಲಿ ಚಾರ್ಜರ್ ಬಿಟ್ಬಿಟ್ಟಿದೆ. ಐಫೋನ್ ಚಾರ್ಜರು ಒಂದು ಚಾರ್ಜರ್ 2,000 ರೂಪಾಯಿ. ಅವ್ರಿನ್ನ ನನಗೆ ಸಿಗೋದು 2 ದಿನ ಆಗುತ್ತೆ. ನಾನು ವ್ಲಾಗ್ ಎಡಿಟ್ ಮಾಡಬೇಕು, ತುಂಬ ಕೆಲಸ ಇತ್ತು, ಮತ್ತೆ ವಾಪಸ್ ಹೊಸ ತಗೊಬಂದೆ. ಅದಕ್ಕೆಲ್ಲ ಚೆಕ್ ಮಾಡಿದ್ದೀನಿ, ಏನೂ ಬಿಟ್ಟಿಲ್ಲ. ಆ್ಯಂಡ್ ಫೈನಲಿ ನಮ್ಮ ರೂಮ್ಗೆ, ಈ ಒಂದು ಹೋಮ್ ಸ್ಟೇಗೆ ಬಾಯ್ ಹೇಳೋ ಸಮಯ. ಡೋರ್ ಹಾಕಿದಷ್ಟು ಇಲ್ಲಿ ಕತೆ ಮುಗೀತು. ಥ್ಯಾಂಕ್ ಯು ಸರ್. ಸಿಗುವ ಮತ್ತೆ ಯಾವಾಗಾದರೂ ನೆಕ್ಸ್ಟ್ ಟೈಮ್. ಬಾಯ್ ಹುಷಾರ್. ಅಷ್ಟೇ ಗೈಸ್, ನಮ್ಮ ಕತೆ ಮುಗೀತು. ವಿ ಆರ್ ಲಿವಿಂಗ್. ಚಲೋ ಗೈಸ್, ಹೊರಡುವ. ಉಸ್ತೋರಿ ಅವರೇ ಎಲ್ರು ಬಂದ್ರ ಕೇಳಿ. ಓಕೆ, ಎಲ್ರು ಬಂದ್ರ? ಲೆಟ್ಸ್ ಗೋ. ಜೈ. ಗೈಸ್, ಇವಾಗ ಟಿ ಗಾಡಿನ ನಿಲ್ಲಿಸ್ಬಿಟ್ಟು ಎಲ್ರಿಗೂ ಹೋಗಿ ಶಾಪಿಂಗ್ ಮಾಡ್ಕೊಂಬಿಡಿ ಅಂತ ನಾವು ಉಸ್ತುವಾರಿ ಅವ್ರು ಹೇಳೋರೆ. ಎಂತ ದೊಡ್ಡ ಶಾಪಿಂಗ್ ಅಂದ್ರೆ ಈ ಕಡೆಯಿಂದ ಸೂಪರ್ ಮಾರ್ಕೆಟ್ಗಳು ಎಲ್ಲ ಕಾಣಿಸ್ತೈತೆ. ಉಸ್ತುವಾರಿ ಅವರು ಇವಾಗ ಶಾಪಿಂಗ್ ಮಾಡಕ್ ಬಿಟ್ಟವ್ರೆ. ನನಗೆ ಆಸೆ ಆಗ್ತಿರೋದು ಏನಂದ್ರೆ ನಮ್ಮ ಮನೆಗೆ ಈ ತರ ತಗೋಬೇಕಂತ. ಮನೇಲಿ ಈ ತರದ್ ಇಲ್ವಲ್ಲ. ಇಲ್ಲ, ನಾನು ಕೂರಲ್ಲ, ನಾನು ಇದು ಯಾರನ್ನಾರ ಕೂರಿಸ್ತೀನಿ. ಈ ತರದ್ದು ನಮ್ಮ ಮನೇಲಿ ಒಂದೂ ಇಲ್ಲ. ಅದಕ್ಕೆ ನಾವು ಅಮ್ಮಗೆ ಹೇಳ್ತಾ ಇದೀನಿ ತಗೋ ಅಂತ. ನೋಡೋಣ, ಕ್ರಿಯೇಟಿವ್ ನೋಡಿ ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ. ದಿಸ್ ಇಸ್ ಅ ಬ್ಯಾಗ್. ಇದು ಪಕ್ಕ ಇದು ಇಲ್ಲಿ ನೋಡಿ, ಚಂದ ಅಲ್ವಾ? ಆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಪಕ್ಕ ರೇಟ್ ಜಾಸ್ತಿ ಇಟ್ಟಿರ್ತಾರೆ. ಇದು ಶೆಲ್ಲು ಮಾರೆ, ಇದು ಇಲ್ಲಿರೋದು ಗೈಸ್, ಇದು ಶೆಲ್. ಇದು ಇದೇನೋ ಇದಕ್ಕೆ ರೇಟ್ ಜಾಸ್ತಿ ಇರುತ್ತೆ ಪಕ್ಕ, ಇದಕ್ಕೆ ರೇಟ್ ಜಾಸ್ತಿ. ಇದು ನೋಡಿ ಹ್ಯಾಂಗಿಂಗ್ಸಾ ಇಲ್ಲ ಸ್ಟೈಲಿಶ್ ಆಗಿಡೋದಿಕ್ಕ? ಇದು ಸ್ಟೈಲಿಶ್ ಆಗಿಡೋದಿಕ್ಕೆ ಮ್ಯಾಗ್ನೆಟ್. ಇದು ಜಸ್ಟ್ ಪ್ಲೇಸ್ ಮಾಡಿ ಸ್ಟೈಲಿಶ್ ಆಗಿಡೋದಿಕ್ಕೆ. ಇದು ತುಂಬ ಒಳ್ಳೆ ಕ್ರಿಯೇಟಿವಿಟಿ ಇದೆ ಮಾರೆ. ಇದು ದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ. ಇದನ್ನು ಕೀ ಬೆಂಚ್ ಮಾಡ್ಬಿಟ್ಟರು ಗೈಸ್. ಇಲ್ಲಿ ನೋಡಿ, ಇದು ಬುಟ್ಟಿ ತುಂಬ್ಕೊಳಕಂತೆ. ನಾನೇ ಅನ್ಕೊಂಡೆ ಬುಟ್ಟಿನೂ ಫ್ರೀಯಾಗಿ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಇದು ಯಾವ್ದಾದ್ರು ಗೊತ್ತಾ? ಇದೊಂದು ಮತ್ತೆ ಇದೊಂದು. ಆ ಕಡೆ ಬಂದೆ ಒಂದೇ ನಿಮಿಷ. ಆ ಕಡೆ ಎಲ್ಲ ಏನಿದು, ಅದೇ ನೆಕ್ಸ್ಟ್ ಬ್ಯಾಗ್ ಅದೆಲ್ಲ ಇತ್ತು. ಈ ಕಡೆ ಕಂಪ್ಲೀಟ್ ಚಾಕ್ಲೇಟ್. ಇದು ಗೊತ್ತಾ? ಚಾಕ್ಲೇಟ್. ಇದೇನು? ಮಿಲ್ಕಲಿ ಆಲ್ಮಂಡ್. ಅದರಲ್ಲಿ ಡಾರ್ಕ್ ಇದೆ, ಇದು ಜೆಲ್ಲಿ ಟೈಪ್. ಇದು ಪ್ಯೂರ್ ಮ್ಯಾಂಗೋ ಪಲ್ಪಲ್ಲಿ ಮಾಡಿದ್ದು. ಮಿಲ್ಕಿ ಬಾರ್ ಟೈಪ್ ಇದು. ಮಿಲ್ಕಿ ಬಾರ್ ಟೈಪ್ ಅಂತ ಈ ಚಾಕ್ಲೇಟ್ ಹೆಸರು. ಕಾಫಿ ಬೀನ್. ಮಗ್ಗಿಷ್ಟ ಆಯ್ತು, ಕಾಫಿ ಮಗ್ಗು. ಇದೆಲ್ಲ ರೇಟ್ ಹೆಂಗೆ? ಅದು 270 ಆಗುತ್ತೆ. ಓಕೆ. ಮಗ್ಸ್ ಎಲ್ಲ ಸಕ್ಕದ ಯೂನಿಕ್ ಆಗೈತೆ, ಇಷ್ಟ ಆಯ್ತು. ಬಟ್ ಈಗ ಸದ್ಯಕ್ಕೆ ಅರ್ಜೆಂಟ್ ಇರೋದ್ರಿಂದ ನಮ್ಮ ಬಡ್ಜೆಟ್ ತಕ್ಕ ನೋಡ್ಕೊಂಡು ಹೋಗಿ ಏನೇನಿದೆ ತಗೊಂಬೇಕಷ್ಟೇ ನಾವು. ಬಾಕ್ಸ್ ಓಪನ್ ಇಟ್ಟವ್ರು ಅಂದ್ಬಿಟ್ಟು ಎತ್ಕೊಂಡ್ ತಿಂತಾರದ್ ನೋಡಿ. ಇಲ್ಲೇ ನೀನು ಕಳ್ಳ ನನ್ನ ಮಕ್ಕಳು ಇಲ್ಲೇ ಹಿಂಗ್ ನೋಡ್ತಾನೆ ಮೆಳ್ಳಿಕೆ. ನನ್ನ ಹೆಸರು ಹೇಳ್ಬೇಡ ಕಾಣ ಅಂತ. ನಮ್ಮಮ್ಮ ಇಷ್ಟೆಲ್ಲ ತಗೊಂಡಿದೀವಲ್ಲ, ಒಂದ್ ಚಾಕ್ಲೇಟ್ ಆದ್ರೂ ಫ್ರೀ ಕೊಡಿ ಅಂತ ಗ್ಯಾಪ್ ಅಲ್ಲಿ ಅಲ್ಲಲ್ಲೇ ಅಂತೂ ಇಂತೂ ಒಂದ್ ಫ್ರೀ ತಗೊಂಡ್ಬಿಟ್ರು ನಾವಮ್ಮ. ಆದ್ರೂ ಬ್ರೋ ಖುಷಿಯಿಂದ ಕೊಟ್ರು. ಇರ್ಲಿ ಸರ್, ಪರವಾಗಿಲ್ಲ ಹೆದರಿ ಬಿಡಿ, ಪರವಾಗಿಲ್ಲ. ಆಯ್ತು. ಥ್ಯಾಂಕ್ ಯು ಬ್ರೋ. ಗೈಸ್, ನಾವಮ್ಮ ಈ ಟಿ ಟಿ ಗಾಡಿ ಎಲ್ಲ ತಗೋಗ್ತಾರೆ. ನಮ್ದಿರೋದು ಹಿಂದೆ ಗಾಡಿ ಟಿ ಟಿ ಗಾಡಿ. ಈ ತರ ಕನ್ಫ್ಯೂಸ್ ಎಲ್ಲ ಆಗ್ಬಾರ್ದು. ಹಿಂಗೆಲ್ಲ ಕನ್ಫ್ಯೂಸ್ ಆಗ್ಬಾರ್ದು. ನಾವೆಲ್ಲ ಆ ಕಡೆಗೆ ಹೋದ್ರೆ ಅಂಕಲ್ ಆಯ್ತಾ ಇಸ್ಕೊಂಡ್ರ? ಖುಷಿನಾ? ಅದೇ ನಾನು ಕೊಟ್ಟೆ ಎಲ್ಲ. ಸರಿ ಥ್ಯಾಂಕ್ ಯು ಅಂಕಲ್. ಎಲ್ಲರಿಗೂ ಬಿಲ್ ಕೊಟ್ಟ. ನನಗಿದು ನೋಡಿದಾಗೆಲ್ಲ ವೈನ್ ಶಾಪ್ ಅನ್ಸುತ್ತೆ, ಆದ್ರೆ ವೈನ್ ಶಾಪ್ ಅಲ್ಲ, ಆಯಿಲ್ ಶಾಪ್ ಇದು. ಶಾಪಿಂಗ್ ಆಯ್ತು ಮಾರ್ಕೆಟ್ ಅಲ್ಲಿ ಮತ್ತೆ ಹೊರಟಿದ್ವಿ ಟಿ ಟಿ ಗಾಡಿಲಿ. ಹೆಂಗೆ ರೈಮಿಂಗು ಅಂಕಲ್? ನನ್ಗೆ ಯಾಕೋ ಒಂದ್ ಸ್ವಲ್ಪ ಡೌಟ್ ಹೊಡಿತೈತೆ. ಜೀವನ್ ಅವಾಗ್ಲಿಂದ ಬರೀ ಲವ್ ಸಾಂಗ್ಸ್ ಆಗ್ತಾವನೆ. ಹೇಳಿ ಆಗ್ಲಿಂದ ಅದೇ ಸಾಂಗ್ ಬಂದೈತೆ.
ಅಲ್ಲಿ ಧರ್ಮಂಕಲ್ ಸೈಲೆಂಟ್ ಆಗಿರೋದು ನೋಡು. ಧರ್ಮಂಕಲ್ ಹೆಂಗ್ ಸೈಲೆಂಟ್ ಆದ್ರು ಅಂದ್ರೆ ನನ್ಗೆ ಗೊತ್ತಿರೋ ವಿಷಯನೇ ಬಿಡು ಮಗ, ಏನ್ ತೊಂದ್ರೆ ಏನಪ್ಪ ಅದು ಗಜಮುಖನೇ ಗಣಪತಿ ಓ ಐತೆ ಇರಮ್ಮ, ಐತೆ ಹಾ ಐತೆ ಹಾ ಹೇಳಿ ಹೇಳಿ ಅಂಕಲ್, ಹೇಳಿ ಅಂಕಲ್, ಹೇಳಿ ಅಂಕಲ್. ವೈ 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 ಡಕ ನಕ ಜಕ ನಕ ನನ್ನ ಹಿಂದೆ ಬರ್ತೀರಾ ವೈ 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 ವೈ. ಅವಳ ಕಣ್ಣು ಇವಳ ಮೇಲೆ, ಇವಳ ಕಣ್ಣು ಅವಳ ಮೇಲೆ, ಊರ ಕಣ್ಣು ಇವಳ ಮೇಲೆ. ಬಂದ್ವಿ ಅಪ್ಪ. ಸತತವಾಗಿ ಮತ್ತೆ 3 ಅವರ್ ಜರ್ನಿ ಮಾಡ್ಕೊಂಡು ಮಡಿಕೇರಿಯಿಂದ ಫೈನಲಿ ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ಎಳಿತವ್ರು ನೋಡಿ. ಫ್ಯಾಮಿಲಿ ನೋಡಿ ಗೈಸ್, ತುಂಬಿದ ಕುಟುಂಬ. ಅದೇನಂದರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಇನ್ನೊಂದು ನಮ್ಮ ಅಪ್ಪ ಅಮ್ಮ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು. ನನ್ನ ಪ್ರಕಾರ ಇದು ಸತ್ಯವೇ ಸತ್ಯ ಅನ್ಸುತ್ತೆ. ಕೇಳ್ತೀನಿ ಅಮ್ಮನ. ಮಾ ನಾನು ನೀನು ಪಾಪ ಎಲ್ಲ ಫಸ್ಟ್ ಟೈಮ್ ತಾನೇ ಬರ್ತಾ ಇರೋದು? ಶೋರ್? ಕನ್ಫರ್ಮ್? ಬಾ, ನಾನು ಮಮ್ಮ ನೀನು ಫಸ್ಟ್ ಟೈಮ್ ತಾನೇ ಬರ್ತಾ ಇರೋದು? ಪಕ್ಕ ಶೋರ್? ಹೌದು ಗೈಸ್, ಫಸ್ಟ್ ಟೈಮ್ ಬರ್ತಾರೆ ನಾನು ಅಪ್ಪ ಅಮ್ಮ. ಆದ್ರೂ ಅಂತೂ ಇಂತೂ ಕಾಲ ಕೂಡ ಬಂತು. ಅಂತೂ ಇಂತೂ ಕಾಲ ಕೂಡ ಬಂತು. ನಾನು ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಬರ್ತಾರೆ. ಅದಕ್ಕೆ ನಮ್ಮಮ್ಮ ಸಿಕ್ಕಾಪಟ್ಟೆ ಖುಷಿ ಅಂತ. ಅಂತೂ ಇಂತೂ ಪೂರ್ತಿ ಫ್ಯಾಮಿಲಿನ ಮೈಸೂರು ದೇವಸ್ಥಾನಕ್ಕೆ ಕರ್ಕೊ ಬಂದೆ. ಚಾಮುಂಡಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ನಾನು. ಗೈಸ್ ಕರೆಕ್ಟಾಗಿ ಡೋರ್ ಮುಚ್ಚೋರೆ. ನಮ್ಮ ಉಸ್ತುವಾರಿ ಧರ್ಮಂಕಲ್ ಆಗಿದ್ರು, ಅವ್ರು ಒಳಗಡೆ ಹೋದ್ರು ನಮ್ಮನ್ನ ಮುಚ್ಚಾಕಿದ್ರು. ಇನ್ನು ಅವ್ರ ಪಾಪ ನಾವು ಬರೋರ್ಗೂ ಹೋಗಕ್ಕಾಗಲ್ಲ. ಇಸ್ ಫೈನಲಿ ಈಗ ಬಿಟ್ರು ಇವಾಗ ಹೊರಗಡೆ ಹೋಗೋದು. ದರ್ಶನ ಉಂಟು ಹಿಂಗಪಾರು. ನಮಸ್ತೆ, ಚೆನ್ನಾಗಿದ್ದೀರಾ? ಏನಿಲ್ಲ ನೀವು ಆರಾಮ? ಅಮ್ಮ ಚಂದ ದರ್ಶನ ಆಯ್ತಾ? ಒಂದು ವಿಷಯ ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ಇವತ್ತು ನಮ್ಮಮ್ಮ ನಿಜವಾಗ್ಲೂ ನೀಟಾಗಿ ಕ್ಲಾರಿಟಿ ಹೇಳಿದ್ರು. ನಾ ಬಂದವರೆಲ್ಲ ಏನಕ್ಕೆ ಹಿಂದೆ ಬಂದು ಕೈ ಮುಗೋತಾರ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನಮ್ಮಮ್ಮ ಈಗ ನೀಟಾಗಿ ಹೇಳ್ತಾರೆ. ಹೇಳಮ್ಮ, ಕರೆಕ್ಟಾಗಿ ಹೇಳಿ, ಜೋರಾಗಿ ಹೇಳಿ. ಅದಕ್ಕೆ ಹಿಂದೆಗಡೆ ಕೈ ಮುಗಿಯೋದು. ಗೈಸ್ ಇಲ್ಲಿ ಇಡೀ ಫ್ಯಾಮಿಲಿ 14 ಜನನೂ ಕೂಡ ಕಟ್ಟಿಸ್ಕೊತಾರೆ. ಫೈನಲಿ ಒಳ್ಳೆ ದರ್ಶನ ಆಯ್ತು. ಅಂತೂ ಇಂತೂ ಈ ಚಾಮುಂಡಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಫ್ಯಾಮಿಲಿ ಟ್ರಿಪ್ ಅಂತ ಒಂದು ಒಳ್ಳೆ ಟ್ರಿಪ್ ಮುಗಿಸಿದೀವಿ. ಇವಾಗ ಎಲ್ಲರೂ ಅವ್ರವ್ರ ಮನೆಗೆ ಸೀದಾ ಸ್ವೀಟ್ ಟಪಕ್ ಅಷ್ಟೇ. ಡೇ 3 ಟ್ರಿಪ್ಪು ಆಲ್ಮೋಸ್ಟ್ ಇಲ್ಲಿಗೆ ಎಂಡ್ ಆಗ್ತಿದೆ. ಇನ್ನು ಜಸ್ಟ್ ಊಟ ಮಾಡ್ಕೊಂಡು ಹೋದ್ರೆ ಮುಗೀತು ನಮ್ಮ ಟ್ರಿಪ್ಪು. ಫುಲ್ ಟಯರ್ಡ್ ಬಟ್ ಒಳ್ಳೆ ಹೊಟ್ಟೆ ಸಿಗುತ್ತೆ. ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೋಸ್ಕರ ಎಲ್ಲರೂ ಇವಾಗ ಊಟ ಮಾಡಕ್ ಹೋಗ್ತಿರೋದು. ಮಧ್ಯಾಹ್ನದಿಂದ ಯಾರು ಕೂಡ ಇಲ್ಲಿ ಊಟನೇ ಮಾಡಿಲ್ಲ. ಅದಕ್ಕೆ ನಮ್ಮ ಉಸ್ತುವಾರಿ ಅವರು
ಅದಕ್ಕೆ ನಮ್ಮ ಉಸ್ತುವಾರಿ ಅವರು ನಾನ್ ವೆಜ್ ಆಯ್ತಾ ವೆಜ್ ಅಂತ ಗೊತ್ತಿಲ್ಲ, ಬಟ್ ಏನೋ ಕರ್ಕೊಂಡು ಹೋಗ್ತಾರೆ, ಹೋಗಿ ತಿನ್ನೋದಷ್ಟೇ ಬಾಕಿ. ಎಲ್ಲರೂ ಊಟ ಮಾಡಕ್ ಬಂದಿದ್ದೀವಿ. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಬಂದು ತಿನ್ಕೊಂಡು ಕೂತಿದ್ದೀವಿ ನಾವೆಲ್ಲರೂ. ಮುಗಿದು ಒಂದೇ ಸಲ ಜೋರ್ ಮಳೆ ಬಂದ್ಬಿಡ್ತು, ಮಳೆ ಅದಕ್ಕೆಲ್ಲ ಒಳಗಡೆ ಹೋಗ್ತಾರೆ. ಅಂತೂ ಇಂತೂ ಗೈಸ್ ಫೈನಲಿ ಒಂದೊಳ್ಳೆ ಟ್ರಿಪ್ ಮುಗಿಸಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸಿ ಹಾಗೆ ಒಂದೊಳ್ಳೆ ಡಿನ್ನರ್ ಮುಗಿಸಿ ಫೈನಲಿ ನಾವು ಮನೆಗೆ ಹೊರಟಿದೀವಿ. ಇವಾಗ ತುಂಬಾ ಮೇನ್ ಎಂತ ಗೊತ್ತಾ, ಈ 3 ದಿನ ಟ್ರಿಪ್ ಅಲ್ಲಿ, ಫ್ಯಾಮಿಲಿ ಟ್ರಿಪ್ ಅಲ್ಲಿ ಯಾರಿಗೆ ಏನೇನ್ ಅನ್ಸ್ತು, ಆಮೇಲೆ ಅವ್ರು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ರ, ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಹೋಗ್ಬೇಕು, ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ಮತ್ತೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ತಿಳ್ಕೊಂಬೋಣ. ಮೊದಲನೇದಾಗಿ ಗೈಸ್ ನಾವು ಇವಾಗ ವೆಂಕಟೇಶ್ ಅಂಕಲ್ ಅವ್ರ ಯೂಟ್ಯೂಬರ್ ವೆಂಕಟೇಶ್ ಅಂಕಲ್ ಅವರ ಫ್ಯಾಮಿಲಿ ಕಡೆಗೆ ಬರೋಣ. ಒಬ್ಬೊಬ್ಬರೇ ಕೇಳೋಣ, ನಿಮಗೆ ಓವರ್ ಆಲ್ ಟ್ರಿಪ್ ಹೆಂಗಿತ್ತು, ಆಮೇಲೆ ನೆಕ್ಸ್ಟ್ ಟ್ರಿಪ್ ಯಾವ ಪ್ಲೇಸ್ ಹೋಗಿದ್ರೆ ಬೆಸ್ಟ್ ಇರುತ್ತೆ, ಇದೇ ಟಿ ಗಾಡಿಲಿ ಹೋಗ್ಬೇಕಾ ಇಲ್ಲ ಕಾರಲ್ಲಿ ಹೋಗ್ಬೇಕಾ, ಏನೇನು ಇರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್, ಮನದಾಳದ ಮಾತನ್ನ ಇನ್ಸ್ಪೈರ್ ಆಗಬೇಕು, ನಾವು ಇನ್ಸ್ಪೈರ್ ಆಗಬೇಕು, ಜೊತೆಗೆ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಏನು ಇನ್ಸ್ಪೈರ್ ಆಗಬೇಕು, ಆ ಥರ ಹೇಳ್ಬೇಕು. ನಿಮ್ಮ ಕಡೆಯಿಂದನೇ ಬರೋಣ, ಹೇಳಿ. ನಾನು ಶ್ರೀಧರ್ ವೆಂಕಟೇಶು, ಯೂಟ್ಯೂಬರು. ನಾನು ಯಾವತ್ತೂ ಯಾವ ಗಾಡೀಲಿ ಹೋಗಿರಲಿಲ್ಲ, ನಮ್ಮ ಸ್ವಂತ ಗಾಡೀಲಿ ಹೋಗ್ತಾ ಇದ್ದೆ. ಇವತ್ತು ನಮ್ಮ ಫ್ರೆಂಡು ಸ್ವಾಮಿ ಅವರು ಕರ್ಕೊಂಡು ಹೋದ್ರು. ಮೊದಲೇಟ್ಗೆ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಕೊಡ್ತು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿತ್ತು. ಫುಡ್ಡು, ಹೌಸು, ಎಣ್ಣೆ ಎಲ್ಲ ಚೆನ್ನಾಗಿತ್ತು. ಮತ್ತು ಗಾಡಿ ಒಳಗೆ ಎಂಜಾಯ್ಮೆಂಟ್ ಜಾಸ್ತಿ ಇತ್ತು. ಹಂಗಾಗಿ ಇನ್ನೊಂದು ಎಲ್ಲರೂ 30 ಸೆಕೆಂಡಲ್ಲಿ ಮುಗಿಸ್ಬೇಕು ಮಾತನ್ನ. ಸೂಪರ್ ಆಗಿತ್ತು. ಹಂಗಾಗಿ ಇನ್ನೂ ಒಂದ್ಸಲ ಹೋಗ್ಬೇಕು ಅಂತ ಆಸೆ ಆಯ್ತೈತೆ. ಯಾವಾಗ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಪ್ಲೇಸು ಗೋವಾಗೆ ಹೋದ್ರೆ ಸೂಪರ್ ಆಗಿರ್ತದೆ. ಯಾಕೆಂದ್ರೆ ನಮ್ಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಅದ್ರಲ್ಲಿ ಇರುತ್ತೆ. ಆದಷ್ಟು ಬೇಗ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಂತ ನಾನು ಕಳಕಳಿಯಾಗಿ ಬೇಡಿಕೊಳ್ತೇನೆ. ಉಸ್ತುವಾರಿ ಅವ್ರು ಹೆಂಗೆ ಹೇಳ್ತಾರ ಹಂಗೆ. ತುಂಬಾ ಚೆನ್ನಾಗಿತ್ತು, ಸಖತ್ ಖುಷಿ ಪಟ್ವಿ, ಮತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ. ಅಂದ್ರೆ ಏನ್ ಗೊತ್ತಾ, ನೀವು ಏನೋ ಸತ್ಯನೇ ಹೇಳ್ಬೇಕು ಅಂತೇನಲ್ಲ, ನಿಮ್ಗೆ ಬೇಜಾರಾಗಿದ್ದು ಹೇಳ್ಕೋಬಹುದು, ಅಂತಂದ್ರೆ ಬೇಜಾರ್ ಅನ್ನೋದೇನಿಲ್ಲ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೆಸ್ಟ್ ಟ್ರಿಪ್ ಅನ್ನಿಸ್ತು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ? ನೆಕ್ಸ್ಟ್ ಅದೇ ನಮ್ಮನೆಯವ್ರು ಹೇಳಿದ್ರಲ್ಲ, ಹಂಗ ಹೋಗೋದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಕಂಡಿಗೋ ಹೌದು, ಒಬ್ರನ್ನೇ ಕಳ್ಸ್ಬಿಟ್ಟು ನಾವು ಮನೇಲಿದ್ರೆ ಸರಿ ಇರಲ್ಲ, ಅವ್ರ ಜೊತೆ ಹೋಗಿ. ತುಂಬಾ ಒಳ್ಳೆ ಕೆಲಸ, ನನಗೆ ಇಷ್ಟ ಆಯ್ತು. ಆಮೇಲೆ ನಮ್ಮ ಅಪ್ಪ ಏನ್ ಹೇಳಿದ್ರು ಅದೇ ದಿಟ್ಟು. ಓ ಸೂಪರ್. ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ಬೇಕಂತ ಇದೆಯಾ? ಗೋವಾ ಬಿಟ್ಟು ಅಪ್ಪ ಅಮ್ಮ ಇಬ್ರು ಹೇಳಾದ್ಮೇಲೆ ನಾನೇನ್ ಬೇರೆ ಕಡೆ ಹೋಗಕ್ ಅವಳು ಸೈಲೆಂಟ್ ಇದ್ರು ಒಳ್ಳೊಳ್ಳೆ ಪಾಯಿಂಟ್ ಬಿಡ್ತಾರೆ. ಕರೆಕ್ಟ್. ಮತ್ತೆ ಬೆಟ್ಟ ಹತ್ಲಿಲ್ಲ ಅಂತ ಒಂದ್ ಬೇಜಾರ್ ಅಷ್ಟೇ. ಓ ತುಂಬಾ ದೊಡ್ಡ ಬೇಜಾರ್ ಇದು ನಿಜವಾಗ್ಲು. ಚೆನ್ನಾಗಿತ್ತು ಅಷ್ಟೇ. ಇವ್ರು ಹೇಳಿದ್ ಗೋವಾ. ಗೋವಾ ಈ ಫ್ಯಾಮಿಲಿ ಪೂರ್ತಿ ಗೋವಾ ಹೋಗ್ಬೇಕಂತವ್ರೆ. ಏನೋ ಒಂದ್ ಮಾಡೋಣ, ಬೇಗ ಅದನ್ನ ಈಡೇರಿಸು, ಸಾಧನೆ ಮಾಡೋಣ. ಮಾತ್ರ ಫ್ಯಾಂಟಾಸ್ಟಿಕ್, ಸೂಪರ್. ಯಾವತ್ತು ಇಷ್ಟೊಂದು ಎಂಜಾಯ್ ಮಾತ್ರ ಮಾಡಿರಲಿಲ್ಲ, ಸೂಪರ್ ಆಗಿತ್ತು. ಬೇಜಾರು ಅಂದ್ರೆ ಏನು ಅಂದ್ರೆ, ನಾವೆಲ್ಲರೂ ನಮ್ಮ ಜೋಡಿಗಳನ್ನ ಬಿಟ್ಟು ಎಲ್ಲೆಲ್ಲ ಬಂದು ಕೂತಿದ್ದೀವಿ. ನಮ್ಮ ಬಾಂಡ್ಲಿ ಅಂಕಲ್ ಅಲ್ಲ, ಉಸ್ತುವಾರಿ ಅವರು ಅಲ್ಲೇನೋ ಚಾರ್ಜಿಂಗ್ ಹಾಕೊಳತ್ತಾರ, ಹೋಗಿ ಅಲ್ಲಿಗೆ ಕೂತ್ಕೊಂತಾರ. ಅವಾಗ್ಲೂ ಅದೊಂದು ಬೇಜಾರದ ನನಗೆ ಅಷ್ಟೇ. ಅದು ಬಿಟ್ರೆ ಏನಿಲ್ಲ, ಸೂಪರ್. ಇನ್ನೊಬ್ರು ವ್ಯಕ್ತಿ ಇದಾರೆ, ಅವರು ಗೋವಾ ನೋಡ್ಲೇಬೇಕು ಅಂತ ಇದ್ದಾರೆ. ಗೋವಾ ಬಿಟ್ಟು ಓಕೆ, ಇವಾಗ ಅವ್ರು ಗೋವಾ ಹೇಳಿದ್ರು ಫ್ಯಾಮಿಲಿ, ನಿಮ್ದು ಹೇಳಿ. ಅಲ್ಲ, ಅವ್ರಿಗೋಸ್ಕರ ಹೋಗ್ಬೇಕು. ನಮ್ಮಲ್ಲೇ ಅವ್ರದ್ದು ಇನ್ನೊಂದ್ಸರಿ ಟ್ರಿಪ್ ಹೋಗೋಣ, ನಿಮ್ದು ಇನ್ನೊಂದ್ಸರಿ ಟ್ರಿಪ್ ಹೋಗೋಣ, ಇವ್ರದ್ದು ಇನ್ನೊಂದ್ಸರಿ ಟ್ರಿಪ್. ಓಕೆ, ಕೇರಳ ವಯನಾಡ್ ನೋಡಿ. ಸೂಪರ್, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನೆಕ್ಸ್ಟ್ ಟ್ರಿಪ್ ದಾಂಡೇಲಿ. ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನೆಕ್ಸ್ಟ್ ಟ್ರಿಪ್ ಅಲ್ಲೇ. ನನಗಿಷ್ಟ ಆಯ್ತು ನಮ್ಮ ಬೆಟ್ಟ ಹತ್ತಿದ್ದು, ಆಮೇಲೆ ರೂಮು, ಆಮೇಲೆ ನಾಯಿ ಮರಿ, ಆಮೇಲೆ ಗಾಡಿಲಿ ಓಡಾಡಿದ್ದು, ಆಮೇಲೆ ತುಂಬಾ ನಮ್ಮ ಬೆಟ್ಟ ಹತ್ತಿದ್ದು ಓಡಾಡಿದ್ದು ಮಸ್ತ್ ಇತ್ತು. ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ? ಮಲೇಷಿಯಾ. ಔಟ್ ಆಫ್ ಕಂಟ್ರಿಗೆ ಹೋದೇವೇನೋ ಅಂಕಲ್? ಇಲ್ಲಿಲ್ಲ ಅಂಕಲ್, ಔಟ್ ಆಫ್ ಕಂಟ್ರಿ ಡೈರೆಕ್ಟ್. ಟ್ರಿಪ್ಪು ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು, ಫಂಟಾಸ್ಟಿಕ್ ಆಗಿತ್ತು. ಬೇಜಾರ್ ಏನಾದ್ರು ಆಯ್ತಾ? ಬೇಜಾರೇನಿಲ್ಲ. ನಿಮ್ಮ ಆಸೆ ಕೇರಳ. ನಮ್ಮ ಅತ್ತೆ ಮಾವನವ್ರ ಹತ್ರ ಬಿಡ್ರಿ, ನಾ ಬರೋಣ. ಆ ಉಸ್ತುವಾರಿ ಅವರೇ, ಈಗ ನಿಮ್ಮ
ಅಭಿಪ್ರಾಯನು ಈಗ ಎಲ್ಲರ ಸಮ್ಮುಖದಲ್ಲಿ ತಿಳಿಸಬೇಕೆಂದು ಈ ಟಿ ಗಾಡಿ ಬಿಗ್ ಬಾಸ್ ಹೇಳ್ತಾವ್ರೆ. ಹೇಳ್ತೀನಿ ಚಿನ್ನಿ, ಈಗ ನೀನೇನಂದ್ರೆ ಮಕ್ಕಳು ಮಕ್ಕಳು ಇಷ್ಟನ ಇಲ್ಲೋ ಅನ್ನೋ ಕೇಳೋದಂಗಾಯ್ತು. ಇಲ್ಲಿ ನಾನು ಉಸ್ತುವಾರಿ ಸಚಿವ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ಲಿಕ್ಕೆ ನಿಂಗೆ ಇಷ್ಟಪಡಲ್ಲ. ಯಾಕೆಂದ್ರೆ ಇಲ್ಲಿ ಉಸ್ತುವಾರಿ ನಾನು ಹೇಳಲಿಕ್ಕೆ ಆಗಲ್ಲ. ತುಂಬಾ ಅದ್ಭುತ, ಫ್ಯಾಂಟಾಸ್ಟಿಕ್ ಹಿಂಗೆಲ್ಲ ಹೇಳಲಿಕ್ಕೆ ಹೋದ್ರೆ ಅವನೇ ಕರ್ಕೊಂಡು ಹೋಗಿದ್ರ, ಅವನ್ ಬಾಯಿಗೆ ಬಂದಾಗ ಮಾತಾಡ್ದ ಅಂತ ಇಲ್ಲಿ ಅಭಿಮಾನಿಗಳು ಮಾತಾಡ್ಕೋತಾರೆ. ಹಂಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ನೀವು ಟ್ರಿಪ್ ಕರ್ಕೊಂಡು ಹೋಗ್ತೀರಾ ಅಥವಾ ಕರ್ಕೊಂಡು ಹೋಗೋದ್ ಬೇಡ, ನೀವು ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ಬೇಕಂತ ಇದೀರಾ? ಮಗ ಉಸ್ತುವಾರಿ ಅಂತ ಬಂದಾಗ ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಉಸ್ತುವಾರಿ ಬೇಡ, ನೆಕ್ಸ್ಟ್ ಟ್ರಿಪ್ ಅಲ್ಲಿ ಉಸ್ತುವಾರಿ ಇಲ್ಲ, ನೆಕ್ಸ್ಟ್ ಪ್ಲೇಸ್ ಯಾವುದು? ಉಸ್ತುವಾರಿ ಬೇಡ ಅಂತಂದ್ರೆ ಕೇರಳಕ್ಕೆ ಹೋಗೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಚೆನ್ನೈ ಉಸ್ತುವಾರಿ ಬೇಕು ಅಂದ್ರೆ ಮತ್ತೆ ನಾನು ಪ್ಲಾನ್ ಮಾಡ್ಬೇಕಾಗ್ತದೆ. ಇದೇ ತರ ನಂದು ಏನು ಪ್ಲಾನ್ ಇದೆಯೋ ಅದ್ರ ಪ್ರಕಾರ ಮಾಡ್ಬೇಕಾಗ್ತದೆ. ಆಮೇಲೆ ಈ ಓವರ್ ಆಲ್ ಟ್ರಿಪ್ ಹೆಂಗಿತ್ತು ಮಗ? ಮತ್ತೆ ಅದೇ ಪ್ರಶ್ನೆ ನನಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯ ಮಗ ಚಿನಿ, ನೀನು ಕಳಮನೆ ಸೂಪರ್. ನೀನು ಹೋಗು, ಚೆನ್ನಾಗಿ ಮಾಡಿದಿ, ಎಲ್ಲಾನು ಅದ್ಭುತ. ಥ್ಯಾಂಕ್ ಯು ಅಂಕಲ್. ಈ ಟ್ರಿಪ್ಪು ಇಷ್ಟೊಂದು ಅದ್ಭುತ ಅದಕ್ಕೆ ಮೈನ್ ಕಾರಣನೇ ನೀನು ಬಂಗಾರ. ಸೂಪರ್. ನನ್ನ ಪರ ನನ್ನ ಮಾವನವ್ರು ಅವರೇ. ಖುಷಿ. ಇಲ್ಲ ಇದು ಅಪ್ಪಟ ಸತ್ಯ. ನೋಡು, ದುಡ್ಡು ಖರ್ಚು 1000 ಮಾಡ್ಬೋದು, ಅದು ಬೇರೆ ವಿಷಯ. ಬಟ್ ಇಲ್ಲಿ ಎಫರ್ಟ್ ಹಾಕಿರೋದೆ ಸುದೀಪ ಅಂತಕ್ಕಂಥದ್ದನ್ನು ನಾನು ತುಂಬ ಪ್ರೀತಿ ಹಾಗೂ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಖುಷಿ ಆಯ್ತು. ಆಮೇಲೆ ವಾಂತಿ ಸಗದೈತಾ? ಜರ್ನಿ ವಾಂತಿ ಆಯ್ತು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ಬೇಕಂತಿದ್ರ? ನೆಕ್ಸ್ಟ್ ಕೇರಳ. ನಮ್ ಋತು ಮರಿ ಕಡೆಗೆ ಬರೋಣ. ಇರಿ, ಯಾಕೋ ಫೋಕಸ್ ಐತಿರೋ ನಿಮಿಷ. ಇರಿ, ಯಾಕೋ ಫೋಕಸ್. ಹೇಳು. ಫ್ಯಾಮಿಲಿ ಜೊತೆ ಯಾವ ಟ್ರಿಪ್ ಆದ್ರೂ ಚಿಂದಿಯಾಗಿರುತ್ತೆ, ಸೊ ಇಷ್ಟ ಆಯ್ತು. ಫ್ಯಾಮಿಲಿ ಜೊತೆ ಯಾವ ಟ್ರಿಪ್ ಆದ್ರೂ ಚಿಂದಿಯಾಗಿರುತ್ತೆ, ಸೊ ಇಷ್ಟ ಆಯ್ತು. ಥ್ಯಾಂಕ್ ಯು. ಮುಂದೆ ಕಂಟಿನ್ಯೂ ಮಾಡು ಅಂತ. ಇನ್ನು ಹೇಳ್ಬೇಕಾ? ಇನ್ನು ಹೇಳ್ಬೇಕು. ನೀವು ರೇಗ್ಸಿದ್ ಸ್ವಲ್ಪ ಜಾಸ್ತಿ ಉರಿತು ನಂಗೆ. ಆಮೇಲೆ ಅಲ್ಲಿ ನಾಯಿ ಮರಿಗಳೆಲ್ಲ ಜಾಸ್ತಿ ಇಷ್ಟ ಆಯ್ತು. ಓವರ್ ಆಲ್ ಫ್ಯಾಬ್ಯುಲಸ್ ಆಗಿದೆ. ನೆಕ್ಸ್ಟ್ ಯಾವ ಪ್ಲೇಸ್ಗೆ? ಒಡಿಶಾ. ಓ ಸೂಪರ್. ಪುರಿ ಜಗನ್ನಾಥ್. ಕ್ರೇಜಿ. ಓವರ್ ಆಲ್ ಟ್ರಿಪ್ ಸೂಪರ್ ಆಗಿತ್ತು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಟ್ರಿಪ್ಗೆ, ಹಾಗಾಗಿ ತುಂಬ ಖುಷಿ ಆಯಿತು. ಆಮೇಲೆ ಉಸ್ತುವಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಸ್ತುವಾರಿಗೆ ಒಂದು ಚಪ್ಪಾಳೆ ಹೊಡಿ. ನಿಮ್ ಪರ ಇದಾರೆ. ಎದರಬೇಡಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಆಚೆ ಮಾಡೋದಕ್ಕಿಂತ ನಮಗೆ ಒಳಗಡೆ ಮಾಡಿದ್ದು ತುಂಬ ಇಷ್ಟ ಆಯ್ತು. ಓಕೆ. ಟಿ ಒಳಗಡೆ ಏನು ಮಾಡಿದ್ವಿ ಎಂಜಾಯ್ ಮಾಡಿ, ಅದು ತುಂಬ ಚೆನ್ನಾಗಿತ್ತು. ಹಂಗಾಗಿ ಹೊರಗಡೆಗಿಂತ ಒಳಗಡೆ ಚೆನ್ನಾಗಿತ್ತು. ಏನಾದ್ರು ಅಸಮಾಧಾನ ಏನೂ ಇಲ್ಲ. ಅಸಮಾಧಾನ ಏನಿಲ್ಲ. ಓಕೆ, ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ಬೇಕಂತ? ನಾವು ಉಸ್ತುವಾರಿಗೆ ಒಂದು ಮಾತು ಕೊಟ್ಟಿದ್ದೀವಿ. ಗೋವಾ, ಗೋಕರ್ಣ, ಮುರುಡೇಶ್ವರ. ಯಾವುದು? ಅದು ಮುರುಡೇಶ್ವರ, ಗೋಕರ್ಣ, ಗೋವಾ ಅಷ್ಟು ಆ ಕಡೆ ಹೋಗ್ತೀವಿ. ಓಕೆ. ಅವ್ರು ಹೇಳ್ತಾರೆ, ಹೋಗ್ತೀವಿ ಆ ಕಡೆ. ಸೂಪರ್. ಚೆನ್ನಾಗಿತ್ತು. ಅದರಲ್ಲಿ ಉಸ್ತುವಾರಿ ಅವ್ರದ್ದು ತುಂಬಾ ಇಷ್ಟ ಆಯ್ತು. ಒಂದ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ವಿಡಿಯೋ ಮಾಡ್ತೀವಿ ಅಂದಾಗ ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಗೆ ಎನ್ಕರೇಜ್ ಮಾಡಿ ಖುಷಿಯಿಂದ ಮಾಡಿದ್ರಲ್ಲ, ಅದು ಇನ್ನೂ ಖುಷಿ ಆಯ್ತು ನನಗೆ. ಹಾಗಾಗಿ ಎಲ್ಲರೂ ಯಾವುದೇ ಕಾರಣಕ್ಕೂ ಅಂದ್ರೆ ಮುಖ ಮುಣಿಸಿ ಏನು ಇರಲಿಲ್ಲ, ಎಲ್ಲ ಖುಷಿಯಿಂದ ಇದ್ರಿ. ಒಂದು ನನಗೆ ಬೇಜಾರಾಗಿದ್ದ ವಿಚಾರ ಅಂದ್ರೆ, ನಿನ್ನೆ ರಾತ್ರಿ ಗಣೇಶ್ ಅಣ್ಣವರು ನಮ್ ಜೊತೆ ಆಟ ಆಡಕ್ ಬರ್ಲಿಲ್ಲ. ಅದೊಂದೇ ನನಗೆ ಬೇಜಾರು ಬಿಟ್ರೆ ಬೇರೆ ಏನೂ ಇಲ್ಲ. ಊಟ ಸೂಪರ್, ಪ್ಲೇಸ್ ಸೂಪರ್, ಉಸ್ತುವಾರಿ ಸೂಪರ್, ಇಲ್ಲಿ ಬಂದಿರೋರು ಎಲ್ಲಾರು ಸೂಪರ್. ನನಗೆ ಅದಂತ ಇಷ್ಟ ಆಗಿರೋದು ಯಾವ್ದಿಲ್ಲ. ನೀವೇನ್ ಇಷ್ಟಪಡ್ತೀರ ಅಲ್ಲಿಗೆ ನಾನು ಬರಕ್ ರೆಡಿ. ಈ ಟ್ರಿಪ್ ಅಲ್ಲಿ ಒಂದ್ ಕಡೆ ಎಲ್ಲಾರು ಸಪೋರ್ಟ್ ಮಾಡಿ ಸಕ್ಸಸ್ ಆಗಿರೋ ಈ ಒಂದು ಟ್ರಿಪ್ ಜೊತೆಗೆ ಇನ್ನೊಂದು ಸಕ್ಸಸ್ ಏನಂದ್ರೆ, ನಮ್ಮನ್ನೆಲ್ಲ ಫುಲ್ಲು ಸೇಫ್ ಆಗಿ ಆರಾಮಾಗಿ 3 ದಿನ ನೀಟಾಗಿ ಕರ್ಕೊಂಡು ಹೋಗ್ತವ್ರು ಇವಾಗ ವಾಪಸ್ಸು ಮನೆಗೆ. ಅವ್ರಿಗೆ ಕೇಳೋಣ, ಬ್ರೋ ನಿಮ್ಮ ಅನಿಸಿಕೆ ಹಂಗೆ ಹೇಳಿ. ಪರವಾಗಿಲ್ಲ, ತಿರ್ಗಬೇಕು ಅಂತ ಏನು ಆಪ್ಷನ್ ಇಲ್ಲ, ಮೈಕ್ ಐತೆ, ಏನು ತೊಂದರೆ ಇಲ್ಲ. ನಿಮಗೇನು ಅನಿಸ್ತು ಬ್ರೋ ಓವರ್ ಆಲ್ ಟ್ರಿಪ್ಪು? ಬ್ರೋ ಎಲ್ಲ ಚೆನ್ನಾಗಿತ್ತು, ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನೆಕ್ಸ್ಟ್ ಟ್ರಿಪ್ ಎಲ್ಲ ಅಂತ ಪ್ಲಾನ್ ಮಾಡಿ ನನಗೆ ಹೇಳಿ, ವೇಟ್ ಮಾಡ್ತೀನಿ ಬ್ರೋ. ಸೂಪರ್ ಬ್ರೋ, ಖಂಡಿತ.
ಬೇರೆಯಾದರೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಒಲೆ ತುಂಬಿದ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮಾಡಿಬೇಕು ಲೇಡೀಸ್ ಮೆಚ್ಗೆ. ಬೇರೆ ಸ್ಟೆಪ್ ಅಮ್ಮ ಮಕ್ಕಳು ಸ್ವಾಮಿ ಅರೆ ಡ್ಯಾನ್ಸ್ ಆಂಟಿ ಒಳ್ಳೆ ಸಾಂಗು. ಕೈ ಇಟ್ಕೊಳ್ಳಿ. ಮಾಡಬೇಕು. ನೀವೊಂದು ಟ್ರೈನ್ ಕಿಸ್ಕೊಡಿ, ಟ್ರೈನ್ ಕಿಸ್. ಗೈಸ್, ನಮ್ಮ ವೆಂಕಟೇಶ್ ಅಂಕಲ್ ಫ್ಯಾಮಿಲಿಗೆ ಬೀಲ್ ಕೊಡುವ ಸಮಯ. ಬಾಯ್ ಅಂಕಲ್, ಹೊಡಿರಿ ಅಂಕಲ್. ಯೂಟ್ಯೂಬರ್ ವೆಂಕಟೇಶ್ ಅಂಕಲ್ಗೆ ಜೈ. ಬಾಯ್ ಪುಟ. ಹಾ, ಸನ್ಮಾನ. ಆಂಟಿ ಬಾಯ್, ಆಂಟಿ ಹೊಡ್ರಿ. ಬಾಯ್ ಹುಷಾರ್. ಧರ್ಮ ಅಂಕಲ್ ಬಾಯ್ ಅಂಕಲ್. ಒಳ್ಳೆ ಟ್ರಿಪ್. ಭವನ್ ಆಂಟಿ ಬಾಯ್ ಪ್ರದೀಪ್ ಬ್ರೋ, ಥ್ಯಾಂಕ್ ಯು. ನಮ್ನೆಲ್ಲ ಸೇಫ್ ಕರ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಯಾ ಡನ್ ಬ್ರೋ. ಬಾಯ್ ಪ್ಲೀಸ್. ಬಾಯ್ ಸುಜನ್. ಬಾಯ್. ಫುಲ್ ನಮ್ಮನೆ ಹತ್ರನು ಒಳ್ಳೊಳ್ಳೆ ಪಟಾಕಿ ಹೊಡೆದು ಬಿಡ್ತಾರೆ ಗೈಸ್. ನೈಟು ನಮ್ಮ ಮನೇಲಿ ನಮ್ಮ ಮಾವನವರು ಸ್ಟೇ ಆದ್ರು. ಇವಾಗ ವಾಪಸ್ಸು ಹೋಗ್ತವ್ರೆ. ಅವ್ರಿಗೆ ಇವಾಗ ಬೀಲ್ ಕೊಡೋಕೆ ಸಮಯ. ಮಾವನರೇ ಬಾಯ್. ಹಲೋ ಬಾಯ್. ಅದೇ ಹೊಡ್ರಿ ಹ್ಯಾಂಡು. ಬಿದ್ದು ಓಡ್ರಿ ಹ್ಯಾಂಡು. ಬಾಯ್ ಅಂಕಲ್. ಬಾಯ್. ಚಿರುಗಂತ ನಾವು ತಂದಿರೋದು ಇಷ್ಟೇ ಗೈಸ್, ಏನೂ ತನ್ನಕ್ಕಾಗಿಲ್ಲ. ಇಷ್ಟು ತಂದಿದ್ದೀವಿ, ಇದು ಅವನಿಗೆ ಇಷ್ಟ ಆಗ್ಬೋದು ಅಂತ. ಹಾಕೊಂಡು ನೋಡುವ. ನಮ್ಮ ಚಿರು ಅಂದ್ರೆ ಅವ್ನ ಡ್ರೆಸ್ ಕಲರ್ಗೂ ಆ ಕಲರ್ಗೂ ಮ್ಯಾಚ್ ಐತೆ ಅಂತ ನನ್ಗೆ ಅನ್ಸ್ತೈತಿ. ಇವಾಗ ಇಕ್ಕದು ಇನ್ನಂತ ಹಾಕೋ. ಲುಕಿಂಗ್ ಗುಡ್ ಗೈಸ್, ಚೆನ್ನಾಗಿ ಕಾಣ್ತಾನೆ ಅಣ್ಣ. ನಮ್ ಚಿರು ಹೇಗ್ ಕಾಣ್ತಿದ್ದಾನೆ ಕಾಮೆಂಟ್ ಹಾಕ್ಬಿಡಿ. ಕಂಪ್ಲೀಟ್ ಫ್ಯಾಮಿಲಿ ಟ್ರಿಪ್ ಗೈಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಗೆ ಬಂದ್ರೆ ಕ್ರೇಜಿ ಆಗಿತ್ತು ಅನ್ಕೊಳ್ಳಿ, ಲಿಟ್ರಲಿ ಸೈಕ್ ಆಗಿತ್ತು. ಫ್ಯಾಮಿಲಿ ಟ್ರಿಪ್ ಒಂಥರ ಈ ರೇಂಜಿಗೆ ನಾವು ಫಸ್ಟ್ ಟೈಮ್ ಈ ರೇಂಜಿಗೆ ಸಕ್ಕದಾಗಿ ಎಂಜಾಯ್ ಮಾಡಿದ್ದು ನನ್ನ ಅನಿಸಿಕೆ, ನನ್ನ ಫಸ್ಟ್ ಟೈಮು ನನಗೆ ಅನ್ಸಿರೋದ್ರ ಪ್ರಕಾರ. ಸೊ ಲೈಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಿಮ್ಗೂ ಕೂಡ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.